ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಕಾಮರ್ಸ್ ಕಲಿಯೋಣ. ಇದು ನಿಮ್ಮ ಕಲಿಕೆಯ ವೇದಿಕೆ. ಸ್ಟೂಡೆಂಟ್ಸ್, ಈಗ ಸೆಕೆಂಡ್ PUC ಎಕ್ಸಾಮ್ ರಿಸಲ್ಟ್ ಅನೌನ್ಸ್ ಆಗಿದೆ. ನಾವೆಲ್ಲರೂ ಒಳ್ಳೆಯ ಮಾರ್ಕ್ಸನ್ನು ಪಡ್ಕೊಂಡಿದ್ದೇವೆ. ಹಾಗೆ SLC ಆಯಿತು, PUC ಕೂಡ ಆಯಿತು. ಮುಂದೇನು ಅನ್ನುವ ಕ್ವಶನ್ ಕೂಡ ಕಾಣ್ಬೋದು. ಕೆಲವರು ಕಾಮರ್ಸ್ ಅನ್ನು PUC ಆರಂಭದಲ್ಲಿ ಯಾವುದೇ ಒಂದು ಉದ್ದೇಶದಿಂದ ಅಥವಾ ಯಾರದೋ ಒಂದು ಒತ್ತಡದಿಂದ ತೆಗೆದುಕೊಂಡಿರ್ಬೋದು. ಆದರೆ PUC ಆದ ಮೇಲೆ ನಾವು ಮುಂದೆ ಹೇಗೆ ಹೋಗುವುದು, ಯಾವ ಕೋರ್ಸ್ ತೆಗೆದುಕೊಳ್ಳುವುದು ಅಂತ ಸರಿಯಾಗಿ ನಿರ್ಧಾರ ಮಾಡುವ ಸಮಯ. ಹಾಗಾಗಿ ನಿಮ್ಮಲ್ಲಿರುವ ಕನ್ಫ್ಯೂಷನ್ ದೂರ ಆಗ್ಬೇಕಂತ ಹೇಳಿದ್ರೆ ಖಂಡಿತವಾಗಿ ನಮ್ಮ ವಿಡಿಯೋವನ್ನು ಎಂಡ್ವರೆಗೆ ನೋಡಿ. ನಿಮ್ಮ ಎಲ್ಲ ಗೊಂದಲಗಳು ಕ್ಲಿಯರ್ ಆಗುತ್ತೆ. ಹಾಗೆ ವಿಡಿಯೋಗೆ ಲೈಕ್, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಸ್ಟೂಡೆಂಟ್ಸ್, ಈಗ ನಾನು ಫಸ್ಟಿಗೆ ಪ್ರೊಫೆಷನಲ್ ಕೋರ್ಸ್ನ ಬಗ್ಗೆ ನಾನು ನಿಮಗೆ ಕೆಲವು ಐಡಿಯಾಗಳನ್ನು ಕೊಡಲಿಕ್ಕೆ ಇಷ್ಟಪಡ್ತೇನೆ. ಯಾವುದೆಲ್ಲ ಪ್ರೊಫೆಷನಲ್ ಕೋರ್ಸ್ ಅದು ನಿಮಗೆ ಗೊತ್ತಿರ್ಬೋದು. ದಟ್ ಈಸ್ CA ಆಗಿರ್ಬೋದು, CS ಆಗಿರ್ಬೋದು, CMA ಆಗಿರ್ಬೋದು, CFA ಆಗಿರ್ಬೋದು, CPA ಆಗಿರ್ಬೋದು, ACCA ಆಗಿರ್ಬೋದು. ಇದನ್ನು ಎಷ್ಟು ವರ್ಷ ನಾವು ಮಾಡಬೇಕಾಗ್ತದೆ, ಈ ಕೋರ್ಸನ್ನು ಮಾಡಿದ ನಂತರ ನಮಗೆ ಯಾವ ರೀತಿಯ ಕರಿಯರ್ ಆಪರ್ಚುನಿಟಿ ನಮಗೆ ಸಿಗುತ್ತೆ ಅಂತ ನಮಗೆ ಗೊತ್ತಿರಬೇಕು. ಈಗ ಫಾರ್ ಎಕ್ಸಾಂಪಲ್ ನಾನೀಗ CA ಅಂತ ಹೇಳಿದ್ರೆ ಚಾರ್ಟರ್ಡ್ ಅಕೌಂಟೆಂಟ್ ಎಲ್ರಿಗೂ ಗೊತ್ತುಂಟು ಅಲ್ವಾ. ಈ ಕೋರ್ಸನ್ನು ಮಾಡಬೇಕಂತಾದ್ರೆ ಒಂದು 4 to 5 years ನಾವೇನು ಮಾಡಬೇಕು, ಅದನ್ನು ಮಾಡಬೇಕಾಗ್ತದೆ. ಈ ಕೋರ್ಸನ್ನು ಮಾಡಿದ ನಂತರ ನಮಗೆ ಆಡಿಟರ್ ಆಗಿ ವರ್ಕ್ ಮಾಡ್ಬೋದು, ಟ್ಯಾಕ್ಸ್ ಕನ್ಸಲ್ಟೆಂಟ್ ಆಗಿ ವರ್ಕ್ ಮಾಡ್ಲಿಕ್ಕಾಗ್ತದೆ, ಫಿನಾನ್ಷಿಯಲ್ ಅಡ್ವೈಸರ್ ಆಗಿ ವರ್ಕ್ ಮಾಡಲಿಕ್ಕೆ ಆಗುವಂಥದ್ದು. ಹಾಗೆ CS ಕಂಪನಿ ಸೆಕ್ರೆಟರಿ ಇದನ್ನು ಮಾಡಬೇಕಂತಾದ್ರೆ 3 to 4 years ನಮಗೆ ಬೇಕಾಗ್ತದೆ. ಇದು ಮಾಡಿದ ನಂತರ ನಾವು ಲೀಗಲ್ ಕಂಪ್ಲೇಂಟ್ಸ್ ಆಫೀಸರ್ ಆಗಿರ್ಬೋದು, ಕಾರ್ಪೊರೇಟ್ ಗವರ್ನೆನ್ಸ್ ಎಕ್ಸ್ಪರ್ಟ್ ಆಗಿ ಕೆಲಸ ಮಾಡಲಿಕ್ಕೆ ಆಗುವಂಥದ್ದು. ಹಾಗೆ CMA ಅಂತ ಹೇಳಿದ್ರೆ ಏನು, ಕಾಸ್ಟ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಅಕೌಂಟೆಂಟ್. ಇದು ಕೂಡ 3 to 4 years ನಮಗೆ ಬೇಕಾಗ್ತದೆ. ಇದನ್ನು ಮಾಡಿದ ನಂತರ ನಮಗೆ ಕಾಸ್ಟ್ ಅನಾಲಿಸಿಸ್ ಆಗಿ ಕೆಲಸ ಮಾಡಬಹುದು ಅಥವಾ ಬಜೆಟ್ ಮ್ಯಾನೇಜರ್ ಆಗಿ ಕೆಲಸ ಮಾಡಲಿಕ್ಕೆ ಆಗುವಂಥದ್ದು. ಹಾಗೆ CFA ಚಾರ್ಟರ್ಡ್ ಫಿನಾನ್ಷಿಯಲ್ ಅನಾಲಿಸಿಸ್ಟ್ ಅಂತ ಹೇಳ್ತೇವೆ. ಇದು ಕೂಡ 3 ವರ್ಷ ಜಾಸ್ತಿ ಬೇಕಾಗ್ತದೆ ನಮಗೆ. ಇದನ್ನು ಮಾಡಿದ ನಂತರ ನಾವು ಇನ್ವೆಸ್ಟ್ಮೆಂಟ್ ಅನಾಲಿಸಿಸ್ಟ್ ಆಗ್ಬೋದು, ಫಂಡ್ ಮ್ಯಾನೇಜರ್ ಆಗ್ಬೋದು, ಇದನ್ನೆಲ್ಲ ಮಾಡಲಿಕ್ಕೆ ಆಗ್ತದೆ. ಹಾಗೆ CFA ಅಂದ್ರೆ ಏನು, ಅಸೋಸಿಯೇಷನ್ ಆಫ್ ಚಾರ್ಟರ್ಡ್ ಸರ್ಟಿಫೈಡ್ ಅಕೌಂಟ್ಸ್ ಅಂತ ಹೇಳ್ತೇವೆ. ಇಲ್ಲಿ ನಾವು ಅಕೌಂಟೆಂಟ್ ಹೇಗಿರ್ತಾರೆ ಹಾಗೆಯೇ CFA ಅಂತ ಅಕೌಂಟೆಂಟ್ ಆದಂತ ಅವರಿಗೆ ಏನ್ ಮಾಡ್ತಾರೆ, ಮಲ್ಟಿನ್ಯಾಷನಲ್ ಕಂಪನಿಯಲ್ಲಿ ಅಕೌಂಟೆಂಟ್ ಆಗಿ ಏನ್ ಮಾಡ್ಬೋದು, ವರ್ಕ್ ಮಾಡಲಿಕ್ಕೆ ಆಗ್ಬೋದು. 3 years, ಇದು ಕೂಡ 3 years ನಮಗೆ ಬೇಕಾಗ್ತದೆ ಮಾಡಬೇಕಂತಾದ್ರೆ. ಇದೆಲ್ಲವೂ ಕೂಡ ಕಾಂಪಿಟೇಟಿವ್ ಎಕ್ಸಾಮ್ಗಳನ್ನು ಬರೆದು ನಾವು ಹೋಗಬೇಕಾಗ್ತದೆ. ಫಾರ್ ಎಕ್ಸಾಂಪಲ್ ನೀವು CA ಮಾಡಬೇಕಂತಾದ್ರೆ CPT ಫೌಂಡೇಶನ್ ಅನ್ನು ಕ್ಲಿಯರ್ ಮಾಡಬೇಕು. ಆನಂತರ ನೆಕ್ಸ್ಟ್ ಇಂಟರ್ಗೆ ಹೋಗಬೇಕು, ನೆಕ್ಸ್ಟ್ ಫೈನಲಿಗೆ ಹೋಗಬೇಕು. ಹಾಗೆಯೇ ಇದೆಲ್ಲ ಕೋರ್ಸ್ಗಳನ್ನು ಮಾಡುವಾಗ ನಾವು ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳನ್ನು ನಾವು ಬರಿಬೇಕಾಗ್ತದೆ. ಕ್ಲಿಯರ್? ನೆಕ್ಸ್ಟ್ ನಾವು ಹೋಗುವ, ನಾವೆಲ್ಲ ನೋಡಿದ ಮಟ್ಟಿಗೆ ಟ್ರೆಡಿಷನಲ್ ಡಿಗ್ರಿಗಳು ನಮಗೆ ಗೊತ್ತಿದೆ. ಯಾವುದೆಲ್ಲ, BCom ಆಗಿರ್ಬೋದು, BBA ಆಗಿರ್ಬೋದು, BBM ಆಗಿರ್ಬೋದು, BMS ಆಗಿರ್ಬೋದು, BBA LLB ಆಗಿರ್ಬೋದು, ಎಕನಾಮಿಕ್ಸ್ ಆ್ಯಂಡ್ ಸ್ಟ್ಯಾಟಿಸ್ಟಿಕ್ಸ್ ಆಗಿರ್ಬೋದು. ಇದೆಲ್ಲ ನಾವು ಟ್ರೆಡಿಷನಲ್ ಡಿಗ್ರಿ ಅಂತ ಹೇಳ್ತೇವೆ. ಈ ಡಿಗ್ರಿಗಳು BCom ಅಥವಾ ಯಾವುದೇ ಈ ಡಿಗ್ರಿಗಳನ್ನು ಮಾಡಬೇಕಂತಾದ್ರೆ BCom ಆಗಿರ್ಬೋದು, BBA, BBM, BMS, ಈ 3 ಡಿಗ್ರಿಗಳನ್ನು ಮಾಡುವಾಗ ನಮಗೆ 3 ವರ್ಷ ನಾವು ಅದನ್ನು ತಗೊಳ್ತೇವೆ. ಕರೆಕ್ಟಾ? ಈ ಡಿಗ್ರಿಗಳನ್ನು ಮಾಡಿದ ನಂತರ ನಾವು ಅಕೌಂಟೆಂಟ್ ಆಗಿ ಕೆಲಸ ಮಾಡ್ಬೋದು, ಟ್ಯಾಕ್ಸ್ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡ್ಬೋದು, ಬ್ಯಾಂಕ್ ಕ್ಲರ್ಕ್ ಆಗಿ ಕೆಲಸ ಮಾಡ್ಬೋದು, ಬಿಸ್ನೆಸ್ ಎಕ್ಸಿಕ್ಯೂಟಿವ್ ಆಗಿ ಕೆಲಸ ಮಾಡ್ಬೋದು, ಸೇಲ್ಸ್ ಮಾರ್ಕೆಟಿಂಗ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ಬೋದು. ಹಾಗೆ BMS ನಿಮಗೆ ಗೊತ್ತಿರ್ಲಿಕ್ಕಿಲ್ಲ, BMS ಇಲ್ಲಿ ಅಷ್ಟು ಪಾಪ್ಯುಲರ್ ಇಲ್ಲ. ಅದು ಸಿಟಿಗಳಲ್ಲಿ BMSಗಳು ಕೋರ್ಸ್ಗಳು ಇದೆ. ಆ ಕೋರ್ಸ್ಗಳನ್ನು ಮಾಡಲಿಕ್ಕೆ 3 ವರ್ಷ ನಾವು
ತಗೊಳ್ಬೇಕಾಗ್ತದೆ. ಈಗ HR ಎಕ್ಸಿಕ್ಯೂಟಿವ್ ಆಗ್ಬೇಕಂತಾದ್ರೆ BMS ಮಾಡಬೇಕು. ಬಿಸ್ನೆಸ್ ಅನಾಲಿಸಿಸ್ ಆಗ್ಬೇಕಂತ ಹೇಳಿದ್ರು ಕೂಡ BMS ಅನ್ನು ಮಾಡಿರಬೇಕು. BBA ಅಂತ ಗೊತ್ತಿರ್ಬೋದು, ಬ್ಯಾಚುಲರ್ ಆಫ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಅಲ್ವಾ. ಅದನ್ನು ಮಾಡಿದ ನಂತರ ನಮಗೆ MBA ಮಾಡಲಿಕ್ಕೆ ಈಸಿ ಆಗ್ತದೆ. BBM ಕೂಡ ಹಾಗೆ, ಬ್ಯಾಚುಲರ್ ಆಫ್ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೇವೆ. ಅದನ್ನು ಮಾಡಿದ್ರು ಕೂಡ ನಮಗೆ MBA ಮಾಡಲಿಕ್ಕೆ ಈಸಿ ಆಗ್ತದೆ. ಹಾಗೆ ನೆಕ್ಸ್ಟ್ ನಾವು ನೋಡುವಂಥದ್ದು BBA LLB. BBA ಮಾಡ್ಲಿಕ್ಕೆ ಎಷ್ಟು ಬೇಕಂತ ಹೇಳಿದ್ರೆ 3 ವರ್ಷ, LLB ಮಾಡ್ಬೇಕಂತಾದ್ರೆ 2 ವರ್ಷ ಪ್ಲಸ್ 2 ಇಯರ್ಸ್ ಬೇಕು. ಅಂದ್ರೆ ಏನು, 5 ವರ್ಷ ನಮ್ಗೆ ಬೇಕು. BBA LLB ಅಂತ ಹೇಳ್ತೇವೆ. ಇದನ್ನು ಮಾಡಿದ್ರೆ ಕಾರ್ಪೊರೇಟ್ ಲಾಯರ್ ಆಗ್ಬೋದು, ಲೀಗಲ್ ಅಡ್ವೈಸರ್ ಆಗಿ ವರ್ಕ್ ಮಾಡ್ಬೋದು. ಹಾಗೆ BA ಇಕನಾಮಿಕ್ಸ್ ಅಥವಾ BA ಸ್ಟ್ಯಾಟಿಸ್ಟಿಕ್ಸ್ ಅಂತ ಇದ್ರೆ ಅದು 3 ಇಯರ್ಸ್ ಕೋರ್ಸು. ಇದನ್ನು ಮಾಡಿದ್ರೆ ನಾವು ಡಾಟಾ ಅನಾಲಿಸಿಸ್ಟ್ ಅಥವಾ ಎಕನಾಮಿಕ್ಸ್ಟ್ ಅಥವಾ ಗೌರ್ಮೆಂಟ್ ಜಾಬ್ಗಳಿಗೆ ನೀವು ಹೋಗ್ಬೇಕಂತಾದ್ರೆ ಈ ಕೋರ್ಸ್ಗಳನ್ನು ನಾವು ಮಾಡಿದರೆ ನಮಗೆ ಈಸಿ ಆಗ್ತದೆ. ಇದಕ್ಕೆ ನಾವು ಹೇಳ್ತೇವೆ ಟ್ರೆಡಿಷನಲ್ ಡಿಗ್ರಿ ಆಪ್ಷನ್ಸ್ ಅಂತ ಹೇಳ್ತೇವೆ. ನೆಕ್ಸ್ಟ್ ನಾವು ನೋಡುವಂಥದ್ದು ಇನ್ನು ಅಪ್ಡೇಟೆಡ್ ಕಾಮರ್ಸ್ ಡಿಗ್ರಿ ಇರ್ತದೆ, ಅದಕ್ಕೆ ನಾವು ಅಡ್ವಾನ್ಸ್ಡ್ ಕಾಮರ್ಸ್ ಡಿಗ್ರಿ ಅಂತ ಹೇಳ್ತೇವೆ. ಅಪ್ಡೇಟೆಡ್ ಅಥವಾ ಅಡ್ವಾನ್ಸ್ ಕಾಮರ್ಸ್ ಡಿಗ್ರಿ ಅಂದ್ರೆ ಏನು ಅಂದ್ರೆ ಒಂದು ಏರಿಯಾದಲ್ಲಿ ನೀವು ಸ್ಪೆಷಲೈಸ್ಡ್ ಆಗಿರುವಂಥದ್ದು. ಫಾರ್ ಎಕ್ಸಾಂಪಲ್ BCom ಅಲ್ಲಿ ನೀವು ಫಿನಾನ್ಸ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ ಅನಾಲಿಸಿಸ್ ಅನ್ನು ನೀವು ಸ್ಪೆಷಲೈಸ್ಡ್ ಆಗಿ ತಗೊಳ್ಳುವಂಥದ್ದು. ಅದು ಕೂಡ 3 ಇಯರ್ಸ್ ಡಿಗ್ರಿಯೇ ಆಗಿರ್ತದೆ. ಬಟ್ ಒಂದು ಸ್ಪೆಷಲೈಸೇಷನ್ ಅನ್ನು ತಕೊಂಡು ನೀವು ಡಿಗ್ರಿ ಮಾಡುವಂಥದ್ದು. ಇದರಿಂದ ನಿಮಗೆ ಏನು ಕರಿಯರ್ ರೋಲ್ ಸಿಗ್ತದೆ ಅಂತ ಹೇಳಿದ್ರೆ ಇನ್ವೆಸ್ಟ್ಮೆಂಟ್ ಬ್ಯಾಂಕರ್ ಆಗಿರ್ಬೋದು, ಫಿನಾನ್ಷಿಯಲ್ ಅನಾಲಿಸಿಸ್ಟ್ ಆಗ್ಬೋದು, ಇದೆಲ್ಲ ಮಾಡಲಿಕ್ಕೆ ಆಗ್ತದೆ. ಹಾಗೆ BCom ಇನ್ ಇಂಟರ್ನ್ಯಾಷನಲ್ ಬಿಸ್ನೆಸ್ ಅಂದ್ರೆ ಏನು, ಈ ಡಿಗ್ರಿ ಮಾಡಿದ್ರೆ ಇದು ಕೂಡ 3 ಇಯರ್ಸೇ ಡಿಗ್ರಿ. ಈ ಡಿಗ್ರಿ ಮಾಡಿದ್ರೆ ಎಕ್ಸ್ಪೋರ್ಟ್ ಮ್ಯಾನೇಜರ್ ಆಗ್ಬೋದು, ಇಂಟರ್ನ್ಯಾಷನಲ್ ಬಿಸ್ನೆಸ್ ಡೆವಲಪರ್ಸ್ ಆಗ್ಬೋದು, ಇದೆಲ್ಲ ಆಗುವಂಥದ್ದು. ಹಾಗೆ BBA ಇನ್ ಬಿಸ್ನೆಸ್ ಆರ್ ಡಾಟಾ ಅನಾಲಿಸ್ಟಿಕ್ ಅಂತ ಹೇಳ್ತೇವೆ. ಇದು ಕೂಡ 3 ಇಯರ್ಸ್ ಕೋರ್ಸು. ಡಾಟಾ ಅನಾಲಿಸ್ಟಿಕ್ ಆಗ್ಬೋದು, ಡಿಸಿಷನ್ ಸಪೋರ್ಟ್ ಅನಾಲಿಸ್ಟಿಕ್ ಆಗ್ಬೋದು, ಅದೆಲ್ಲ ಮಾಡುವಂಥದ್ದು. ನೆಕ್ಸ್ಟ್ ನಾವು ಹೋಗುವ ಕ್ರಿಯೇಟಿವ್ ಆ್ಯಂಡ್ ಸ್ಕಿಲ್ ಬೇಸ್ಡ್ ಕರಿಯರ್ ಅಂತ ಹೇಳುವಂಥದ್ದು. ಕ್ರಿಯೇಟಿವ್ ಅಂತ ಹೇಳಿದ್ರೆ ಏನು, ನೀವು ಏನೋ ಒಂದು ನಿಮ್ಮದೇ ಆದಂಥ ಒಂದು ಬಿಸ್ನೆಸ್ ಅನ್ನು ಮಾಡುವಂಥದ್ದು ಅಲ್ವಾ, ಅದಕ್ಕೆ ಕ್ರಿಯೇಟಿವ್. ಅಥವಾ ನಿಮ್ಮ ಸ್ಕಿಲ್ ಏರಿಯಾವನ್ನು ನೀವು ಡೆವಲಪ್ ಮಾಡುವಂಥದ್ದು. ಅಂತ ಜಾಬ್ಗಳು ಯಾವುದೆಲ್ಲ, ಒಂದು ಫ್ಯಾಷನ್ ಡಿಸೈನ್ ಮಾಡ್ಬೋದು, ಇಂಟೀರಿಯರ್ ಡಿಸೈನ್ ಮಾಡ್ಬೋದು, ಇದೆಲ್ಲ 3 to 6 ಮಂತ್ ಕೋರ್ಸ್ಗಳು ಇದೆಲ್ಲ, ಗೊತ್ತಾಯ್ತಾ. ಹಾಗೆ ಈವೆಂಟ್ ಮ್ಯಾನೇಜ್ಮೆಂಟ್ ಅಂತ ಹೇಳಿದ್ರೆ ನಿಮಗೆ ಗೊತ್ತಿರ್ಬೋದು. ಒಂದು ಫಾರ್ ಎಕ್ಸಾಂಪಲ್ ಒಂದು ಫಂಕ್ಷನ್ಸ್ ಅನ್ನು ನಾವು ಯಾರಿಗಾದ್ರೂ ಒಂದು ಕೊಟ್ರೆ ಅವರು ಫುಲ್ ಟೋಟಲಿ ಟಾಪ್ ಟು ಬಾಟಮ್ ಅವರೇ ನೋಡ್ಕೊಳ್ಳುವಂಥದ್ದು, ಅರ್ಥ ಆಯ್ತಾ. ಈವೆಂಟ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೇವೆ. ಹಾಗೆ ಅದು ಕೂಡ ತುಂಬಾ ವರ್ಷ ಇರುವುದಿಲ್ಲ. ಈವೆಂಟ್ ಮ್ಯಾನೇಜ್ಮೆಂಟ್ ಅದು 1 to 2 ಇಯರ್ಸ್ ಕೋರ್ಸ್ ಆಗಿರ್ತದೆ, ಅರ್ಥ ಆಯ್ತಾ. ಈವೆಂಟ್ ಪ್ಲಾನರ್ ಆಗಿ ವರ್ಕ್ ಮಾಡ್ಬೋದು, PR ಮ್ಯಾನೇಜರ್ ಆಗಿ ವರ್ಕ್ ಮಾಡ್ಬೋದು. ಹಾಗೆ ಕಂಟೆಂಟ್ ಕ್ರಿಯೇಷನ್ ಅಂತ ಹೇಳ್ತೇವೆ. ಕಂಟೆಂಟ್ ಕ್ರಿಯೇಷನ್ ಅಂತ ಹೇಳಿದ್ರೆ ಏನು, ಫಾರ್ ಎಕ್ಸಾಂಪಲ್ ನೀವು ಯೂಟ್ಯೂಬ್ ಮಾಡಬೇಕಂತಾದ್ರೆ ಅದರ ಬಗ್ಗೆ ನೀವು ಏನು ಮಾಡುವಂಥದ್ದು, ಒಂದು ಕೋರ್ಸ್ಗಳನ್ನು ತಗೊಳ್ಳುವಂಥದ್ದಾಗಿರ್ಬೋದು. ಅಥವಾ ಗ್ರಾಫಿಕ್ ಡಿಸೈನ್ ಅಂದ್ರೆ ಏನು ಗೊತ್ತಿರ್ಬೋದು, ಗ್ರಾಫಿಕ್ ಡಿಸೈನ್ ಅಂತ ಆ ಒಂದು ಕೋರ್ಸ್ ಉಂಟು. ಅದು ಕೂಡ ನಿಮಗೆ 3 to 4 ಮಂತ್ ಅಥವಾ 6 ಮಂತ್ ಇರುವಂತ ಕೋರ್ಸ್ ಆಗಿರ್ತದೆ. ನೆಕ್ಸ್ಟ್ ಒನ್ ವೊಕೇಶನಲ್ ಆ್ಯಂಡ್ ಸರ್ಟಿಫಿಕೇಶನ್ ಕೋರ್ಸ್ ಅಂತ ಹೇಳ್ತೇವೆ. ವೊಕೇಶನಲ್ ಆ್ಯಂಡ್ ಸರ್ಟಿಫಿಕೇಶನ್ ಆಫ್ ಕೋರ್ಸ್ ಅಂದ್ರೆ ಏನು ಅಂದ್ರೆ, ಫಾರ್ ಎಕ್ಸಾಂಪಲ್ ಡಿಜಿಟಲ್ ಮಾರ್ಕೆಟಿಂಗ್ ಮಾಡೋದಂತಿರ್ಬೋದು, ಅಥವಾ ಟ್ಯಾಲಿ GST ಫೈಲ್ ಮಾಡೋದು, ಅಕೌಂಟಿಂಗ್ ಸಾಫ್ಟ್ವೇರ್ ಅನ್ನು ಯೂಸ್ ಮಾಡಿಕೊಂಡು ಮಾಡುವಂತಹ ಕೆಲಸಗಳಾಗಿರ್ಬೋದು. ಅಂದ್ರೆ ಇದನ್ನು ಮಾಡಿದ್ರೆ ಜೂನಿಯರ್ ಅಕೌಂಟೆಂಟ್ ಆಗಿ ವರ್ಕ್ ಮಾಡ್ಬೋದು, ಬುಕ್ ಕೀಪರ್ ಆಗಿ ವರ್ಕ್ ಮಾಡ್ಬೋದು. ಈ ಕೋರ್ಸ್ಗೆ ಎಷ್ಟು ಟೈಮ್ ಬೇಕಾಗ್ತದೆ, 3 to 6 ಮಂತ್ ನಮಗೆ ಬೇಕಾಗುವಂಥದ್ದು. ಅಥವಾ ನೀವು ಸ್ಟಾಕ್ ಮಾರ್ಕೆಟ್ ಅಥವಾ ಟ್ರೇಡಿಂಗ್ ಸರ್ಟಿಫಿಕೇಶನ್ ಮಾಡುವಂಥದ್ದಿದ್ರೆ ಅದು 6 ಮಂತ್ ಅಥವಾ 2 ಇಯರ್ಸ್ ಕೋರ್ಸ್ಗಳು ಈಗ ಇದೆ. ಇದನ್ನು ಮಾಡಿದ್ರೆ ಏನು ಮಾಡ್ಬೋದು,
ಇದನ್ನ ಮಾಡಿದ್ರೆ ಏನ್ ಮಾಡ್ಬೋದು, ಫಿನಾನ್ಷಿಯಲ್ ಅಡ್ವೈಸರ್ ಆಗಿ ಸ್ಟಾಕ್ ಮಾರ್ಕೆಟ್ ಅಲ್ಲಿ ನಿಮ್ಗೆ ಇರುವಂತ ಐಡಿಯಾಸ್ಗಳನ್ನು ನಿಮ್ಗೆ ಕೊಡ್ಬೋದು. ಹಾಗೆ ಮ್ಯೂಚುವಲ್ ಫಂಡ್ ಅಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡ್ಬೇಕಂತಿದ್ರೆ, ಅಥವಾ ಯಾರಿಗಾದ್ರೂ ಮ್ಯೂಚುವಲ್ ಫಂಡ್ ನ ಬಗ್ಗೆ ಅವೇರ್ನೆಸ್ ಇಲ್ಲ ಅಂತಿದ್ರೆ ಅದರ ಬಗ್ಗೆ ಅವರಿಗೆ ನೀವು ಕನ್ಸಲ್ಟೆನ್ಸ್ ಕೊಡುವಂತ ಕೆಲಸ ಆಗಿರುವಂತದ್ದು. ನೆಕ್ಸ್ಟ್, ಟ್ಯಾಕ್ಸ್ ಫೈಲಿಂಗ್ ಟೂಲ್ಸ್. ಟ್ಯಾಕ್ಸ್ ಫೈಲ್ ಮಾಡುದು ಹೇಗೆ ಹೆಚ್ಚಿನವರಿಗೆ ಗೊತ್ತಿರುವುದಿಲ್ಲ. ಅದಕ್ಕೂ ಒಂದು ಕೋರ್ಸ್ ಉಂಟು, 6 ಮಂತ್ ಕೋರ್ಸ್ ಉಂಟು. ಆ ಕೋರ್ಸ್ ಅನ್ನು ಮಾಡಿದ್ರೆ ಟ್ಯಾಕ್ಸ್ ಫೈಲಿಂಗ್ ಹೇಗೆ ಮಾಡುದಂತ ನಿಮ್ಗೆ ಐಡಿಯಾ ಬರ್ತದೆ. ಹಾಗೆ ಸ್ಯಾಪ್ ಆಗಿದ್ದು ERP ಕೋರ್ಸ್ಗಳಾಗಿರ್ಬೋದು, ಇದು ಕೂಡ ಸರ್ಟಿಫಿಕೇಟ್ ಕೋರ್ಸ್ಗಳಾಗಿರ್ತದೆ. ಇದು 3 ಮಂತ್ ಇಂದ 6 ಮಂತ್ನವರೆಗೆ ಅದು ಡ್ಯೂರೇಷನ್ ಇರುವಂತಹ ಕೋರ್ಸ್ಗಳು ಆಗಿರ್ತದೆ. ನೆಕ್ಸ್ಟ್, ನಾವು ಗೌರ್ಮೆಂಟ್ ಎಕ್ಸಾಮ್ಗಳನ್ನೆಲ್ಲ ಬರಿಬಹುದು. ಯಾವೆಲ್ಲ ಗೌರ್ಮೆಂಟ್ ಎಕ್ಸಾಮ್ಗಳನ್ನೆಲ್ಲ ಬರಿಬಹುದು? ಆಫ್ಟರ್ ಡಿಗ್ರಿ, ಆಯ್ತಾ, ಡಿಗ್ರಿ ಆದ ನಂತರ ನಿಮ್ಗೆ ಬ್ಯಾಂಕ್ ಎಕ್ಸಾಮ್ ಬರಿಬಹುದು. ಅದಕ್ಕೆ ನೀವು ಬರಿಬೇಕಂತಾದ್ರೆ IBPS ಅಂತ ಒಂದು ಎಂಟ್ರೆನ್ಸ್ ಎಕ್ಸಾಮ್ ಬರೀಲಿಕ್ಕೆ ಇರ್ತದೆ. ಅದು ಬರಿಬೇಕಂತಾದ್ರೆ ನೀವು ಡಿಗ್ರಿ ಕಂಪ್ಲೀಟ್ ಆಗಿರ್ಬೇಕು, ಅರ್ಥ ಆಯ್ತಾ. ಹಾಗೆ SBI ಅವರ ಏನು ಆಫೀಸ್ ಪೋಸ್ಟ್ಗಳನ್ನು, ನೀವು ಬ್ಯಾಂಕ್ ಅಲ್ಲಿ ಇರುವಂತಹ ಆಫೀಸ್ ಅಸಿಸ್ಟೆಂಟ್ ಪೋಸ್ಟ್ಗಳಾಗಿರ್ಬೋದು, ಮ್ಯಾನೇಜರ್ ಪೋಸ್ಟ್ಗಳಾಗಿರ್ಬೋದು, ಅದನ್ನೆಲ್ಲವನ್ನು ನಾವು ಬರಿಬಹುದು. ಹಾಗೆ ಪೋಸ್ಟ್ ಆಫೀಸಲ್ಲಿ ವರ್ಕ್ ಮಾಡುವಂಥವರಿದ್ರೆ ಅದು ಕೂಡ ಡಿಗ್ರಿ ಆಗಿ ಮಾಡುವಂಥ ತುಂಬಾ ಕೋರ್ಸ್ಗಳು ನಿಮಗೆ ಇದೆ ಅಲ್ಲಿ. ಹಾಗೆ SSC ಆ್ಯಂಡ್ ರೈಲ್ವೆಯಲ್ಲಿ ವರ್ಕ್ ಮಾಡೋದಾಗಿರ್ಬೋದು, UPS ಎಕ್ಸಾಮ್ ಬರಿಬೋದು, KPS ಎಕ್ಸಾಮ್ ಬರೆಯುವಂಥದ್ದು. ಹಾಗೆ ಪೊಲೀಸ್ ಡಿಫೆನ್ಸ್ ಸರ್ವಿಸ್ ಅಲ್ಲಿ ವರ್ಕ್ ಮಾಡ್ಬೇಕಂತಿದ್ರೆ ಇದೆಲ್ಲ ಈ ಗೌರ್ಮೆಂಟ್ ಎಕ್ಸಾಮ್ ಪಾತಲ್ಲಿ ಬರುವಂಥದ್ದು. ಇದಕ್ಕೆ ಎಷ್ಟು ವರ್ಷ ಬೇಕಾಗ್ತದೆ? 1 to 2 years ನಮಗೆ ಟೈಮ್ ಬೇಕಾಗ್ತದೆ ಡಿಗ್ರಿ ಆದ ನಂತರ. ಹಾಗೆ ಈ ಎಲ್ಲ ಎಕ್ಸಾಮ್ಗಳನ್ನು ಬರೆದ್ರೆ ನಾವು IAS, IPS, KS, ಟ್ಯಾಕ್ಸ್ ಅಸಿಸ್ಟೆಂಟ್, ಬ್ಯಾಂಕ್ ಕ್ಲರ್ಕ್, ಬ್ಯಾಂಕ್ ಆಫೀಸರ್, ಮ್ಯಾನೇಜರ್, ಗೌರ್ಮೆಂಟ್ ಕ್ಲರ್ಕ್ಗಳು, ರೈಲ್ವೆ ಆಫೀಸರ್ಗಳು, ಪೊಲೀಸ್ ಆಫೀಸರ್ಗಳು ಆಗ್ಲಿಕ್ಕೆ ನಮಗೆ ಇದು ಈಸಿ ಆಗ್ತದೆ. ನೆಕ್ಸ್ಟ್, ನಾವು ಇಂಟರ್ನ್ಯಾಷನಲ್ ಆಪರ್ಚುನಿಟಿ ಅಂದ್ರೆ ಏನು? ಸ್ಟಡಿ ಅಬ್ರಾಡ್, ಅಂದ್ರೆ ಅಬ್ರಾಡ್ ಅಲ್ಲಿ ನಾವು ಸ್ಟಡಿ ಮಾಡುವಂಥದ್ದು. ಕೆನಡಾ ಆಗಿರ್ಬೋದು, UK ಆಗಿರ್ಬೋದು, ಆಸ್ಟ್ರೇಲಿಯಾ ಆಗಿರ್ಬೋದು, ಅಲ್ಲೆಲ್ಲ ಸ್ಟಡಿ ಮಾಡಿ ನಾವು ಬಂದಿರ್ತೇವೆ ಅಲ್ವಾ. ಅಲ್ಲಿ ವರ್ಕ್ ಮಾಡಬೇಕಂತಂದ್ರೆ, ಫಾರ್ ಎಕ್ಸಾಂಪಲ್ CA ಅಂತಿದ್ರೆ ಅದು ಇಂಡಿಯಾದಲ್ಲಿ ನಮಗೆ CA ಬೇಕಾದ್ದು ಅಲ್ವಾ. ಅಲ್ಲಿ ವರ್ಕ್ ಮಾಡ್ಬೇಕಂತಾದ್ರೆ CAದ್ದೇ ಕೆಲಸ ಅಲ್ಲಿ ಮಾಡ್ಬೇಕಂತಾದ್ರೆ ನೀವು ಯಾವ ಕೋರ್ಸ್ ಆಗಿರ್ಬೇಕು? ನಿಮ್ಗೆ ACCA ಆಗಿರ್ಬೋದು, ಅಥವಾ CPA, ಇಲ್ಲಿ ಅಕೌಂಟೆಂಟಿಗೆ ನಾವು ಜಸ್ಟ್ BCom ಆಗಿರ್ಬೋದು, ಅಥವಾ ಆಡಿಟರ್ ಆದ್ರೆ ಸಾಕಾಗ್ತದೆ ಅಲ್ವಾ. ಅಂದ್ರೆ ಏನು CA ಫೈನಲ್ ತನಕ ಹೋಗ್ಬೇಕಂತಿಲ್ಲ, ಜಸ್ಟ್ ಒಂದು CA 1-2 ಗ್ರೂಪ್ ಕ್ಲಿಯರ್ ಆಗಿದ್ರು ಕೂಡ ನಮ್ಗೆ ಏನ್ ಮಾಡ್ಬೋದು, ಅಕೌಂಟೆಂಟ್ ವರ್ಕ್ ಆಗಿ ಒಳ್ಳೆ ಜಾಬ್ ಸಿಗ್ತದೆ. ಆದರೆ ಇಂಟರ್ನ್ಯಾಷನಲ್ ಅಲ್ಲಿ ಕಂಪನೀಸ್ಗಳಲ್ಲಿ ಅಥವಾ ಅಬ್ರಾಡ್ ಅಲ್ಲಿ ನೀವು ವರ್ಕ್ ಮಾಡ್ಬೇಕಂತಾದ್ರೆ CAಗೆ ಇಲ್ಲಿ ನಾವು CA ಅಂತ ಹೇಳಿದ್ರೆ ಅಲ್ಲಿ ನಾವು ACCA ಅಂತ ಹೇಳ್ತೇವೆ. ಹಾಗೆ CPA ಅಲ್ಲಿ ಅಕೌಂಟೆಂಟಿಗೆ CPA ಅಂತ ಹೇಳ್ತೇವೆ. ಹಾಗೆ CIMA ಅಂತ ಹೇಳ್ತೇವೆ. ಇಲ್ಲಿ ನಮ್ಗೆ CMA ಅಂತ ಹೇಳ್ತೇವೆ ನಾವು ಅಲ್ವಾ, ಕಾಸ್ಟ್ ಮ್ಯಾನೇಜ್ಮೆಂಟ್ ಅಕೌಂಟ್. ಅಲ್ಲಿ ಏನಾಗಿರ್ಬೇಕು? CIMA ಆಗಿದ್ರೆ ಮಾತ್ರ ಅಲ್ಲಿ ಕಾಸ್ಟ್ ಅಕೌಂಟ್ ಆಗಿ ನಮ್ಮನ್ನು ತಗೊಳ್ಳುವಂಥದ್ದು. ಇದು ಕೋರ್ಸ್ ಕೂಡ ಅಷ್ಟೇ ಇರುತ್ತದೆ, 3 to 5 years, ಅಥವಾ ನೀವು ನಿಮ್ಮ ಮೇಲೆ ಡಿಪೆಂಡ್ ಆಗಿರ್ತದೆ. ನೀವು ಯಾವ ರೀತಿ ಅದನ್ನು, ಎಷ್ಟು ಬೇಗ ನೀವು ಅದನ್ನು ಕ್ಲಿಯರ್ ಮಾಡ್ಕೊಳ್ತೀರಿ ಅಷ್ಟು ಬೇಗ ನಿಮ್ಗೆ ಆ ಸರ್ಟಿಫಿಕೇಶನ್ ಸಿಗುವಂಥದ್ದು. ಹಾಗೆ ನೀವು ಗ್ಲೋಬಲ್ ಕರಿಯರ್ ಇನ್ ಫಿನಾನ್ಸ್ ಆ್ಯಂಡ್ ಕಾಮರ್ಸ್ ಅಲ್ಲಿ ಕೂಡ ಮಾಡ್ಬೇಕಂತಾದ್ರೆ ಈ ಎಲ್ಲ ಕೋರ್ಸ್ಗಳನ್ನು ನಾವು ಮಾಡ್ಕೊಂಡಿರ್ಬೇಕು. ನೆಕ್ಸ್ಟ್, ಫ್ರೀಲ್ಯಾನ್ಸಿಂಗ್ ಅಂತ ಹೇಳಿದ್ರೆ ಕೆಲವರಿಗೆ ಮನೆಯಲ್ಲೇ ಕೂತ್ಕೊಂಡು ವರ್ಕ್ ಮಾಡ್ಬೇಕಂತ ಇರ್ತದೆ. ಅವ್ರೇನ್ ಮಾಡ್ಬೋದು? ಆನ್ಲೈನ್ ಟ್ಯೂಟರಿಂಗ್ ಮಾಡ್ಬೋದು, ಅಥವಾ ಡಿಜಿಟಲ್ ಫ್ರೀಲ್ಯಾನ್ಸಿಂಗ್ ಮಾಡ್ಬೋದು. ಅಂದ್ರೆ ಏನು? ನೀವು ಏನು ನೋಟ್ಸ್ ಬರೆದು ಕೊಡುವುದಾಗಿರ್ಬೋದು, ಅಥವಾ ಡಿಸೈನ್ ಮಾಡೋದಾಗಿರ್ಬೋದು, ಅಥವಾ ಕೆಲವು ಪ್ರಾಬ್ಲಮ್ ಸಾಲ್ವ್ ಮಾಡ್ತಾರೆ. ಕೆಲವು ಮಕ್ಕಳು ಏನ್ ಮಾಡ್ತಾರೆ, ಕ್ವಶನ್ಸ್ ಅನ್ನು ನಿಮ್ಗೆ ಆನ್ಲೈನ್ ಅಲ್ಲಿ ಹಾಕಿರ್ತಾರೆ, ಅದನ್ನು ಸಾಲ್ವ್ ಮಾಡಿಕೊಡುವುದಾಗಿರ್ಬೋದು. ಇದನ್ನೆಲ್ಲ ಮಾಡಿದ್ರೆ ನಿಮ್ಗೆ ಅರ್ನಿಂಗ್ ಮಾಡ್ಬೋದು. ಈಗ ಕೊರೋನಾ ಟೈಮಲ್ಲಿ ತುಂಬಾ
ಮಂದಿ ಏನು ಮಾಡ್ತಾರೆ, ಫ್ರೀಲ್ಯಾನ್ಸಿಂಗ್ ಮಾಡಿದ್ದಾರೆ. ಅಂದರೆ ಏನು, ಯಾವುದೋ ಒಂದು ಸ್ಟೂಡೆಂಟ್ ಅಬ್ರಾಡಲ್ಲಿ ವರ್ಕ್ ಮಾಡುವಂಥ ಒಂದು ಸ್ಟೂಡೆಂಟ್, ಅವನಿಗೇನೋ ಒಂದು ಡೌಟನ್ನು ಅವನು ಹಾಕಿರ್ತಾನೆ ಆನ್ಲೈನಲ್ಲಿ. ಅದನ್ನು ನೀವು ಸಾಲ್ವ್ ಮಾಡಿ ಕೊಟ್ಟರೆ ನಿಮಗೆ ಟಪ್ ಅಂತ ಒಂದೊಂದು ಕ್ವಶನ್ಗೆ ಇಷ್ಟಿಷ್ಟು ಮಾರ್ಕ್ಸ್ ಇಷ್ಟಿಷ್ಟು ಅಮೌಂಟ್ ಅಂತ ಇಟ್ಟಿರ್ತಾರೆ. ಅರ್ಥ ಆಯ್ತಾ? ಟಫ್ ಕ್ವಶನ್ ಅಂತ ಆದರೆ 200 ರುಪೀಸ್, ಈಸಿ ಕ್ವಶನ್ ಅಂತ ಆದರೆ 100 ರುಪೀಸ್ ಅಂತ ಇಟ್ಟಿರ್ತಾರೆ. ಅದನ್ನು ನೀವು ದಿನಕ್ಕೆ ಒಂದು 10-20 ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡಿದರೆ ನಿಮಗೆ ಅಲ್ಲಿ ಅರ್ನ್ ಮಾಡಲಿಕ್ಕೆ ನಿಮಗೆ ಈಸಿ ಆಗ್ತದೆ. ಅದಕ್ಕೆ ನಾವೇನು ಹೇಳ್ತೇವೆ, ಫ್ರೀಲ್ಯಾನ್ಸಿಂಗ್ ಅಂತ ಹೇಳ್ತೇವೆ. ಹಾಗೆ ಇಂಡಸ್ಟ್ರಿಯಲ್ ಓರಿಯೆಂಟೆಡ್ ಡಿಗ್ರಿಗಳು ಯಾವುದು? ಫಾರ್ ಎಕ್ಸಾಂಪಲ್ ಹೋಟೆಲ್ ಮ್ಯಾನೇಜ್ಮೆಂಟ್, ನೀವು ಕೇಳಿದ್ದೀರಿ ಹೋಟೆಲ್ ಮ್ಯಾನೇಜ್ಮೆಂಟ್ 4 ಇಯರ್ಸ್ ಡಿಗ್ರಿ ಉಂಟು, ಹಾಗೆ 2 ಇಯರ್ಸ್ ಡಿಗ್ರಿ ಉಂಟು, ಹಾಗೆ ಅದರಲ್ಲಿ ಕೂಡ ಮಾಸ್ಟರ್ ಡಿಗ್ರಿ ಮಾಡುವವರು ಇರ್ತಾರೆ ಅಲ್ವಾ. ಅದಕ್ಕೆ 3 to 4 ಇಯರ್ಸ್ ಬೇಕಾಗ್ತದೆ. ಇದನ್ನು ಮಾಡಿದರೆ ಏನು ನಿಮಗೆ ಕರಿಯರ್ ಆಪರ್ಚುನಿಟಿ ಇದೆ, ಫ್ರಂಟ್ ಆಫೀಸಲ್ಲಿ ವರ್ಕ್ ಮಾಡ್ಬೋದು, ಚೀಫ್ ಹೋಟೆಲ್ ಮ್ಯಾನೇಜರ್ ಆಗ್ಬೋದು ಅಲ್ವಾ. ನೆಕ್ಸ್ಟ್ ಈವೆಂಟ್ ಮ್ಯಾನೇಜ್ಮೆಂಟ್, ಅದು ಆಲ್ರೆಡಿ ನಾನು ಹೇಳಿದ್ದೇನೆ ಒಂದ್ಸಲ, 1 to 2 ಇಯರ್ಸ್ ಕೋರ್ಸ್ ಆಗಿರ್ತದೆ. ಈವೆಂಟ್ ಪ್ಲಾನರ್ ಆಗಿ ವರ್ಕ್ ಮಾಡ್ಬೋದು, PR ಮ್ಯಾನೇಜರ್ ಆಗಿ ವರ್ಕ್ ಮಾಡ್ಬೋದು. ಹಾಗೆ ಬ್ಯಾಚುಲರ್ ಇನ್ ಕಾಮರ್ಸ್ ಅಥವಾ ರಿಟೇಲ್ ಮ್ಯಾನೇಜ್ಮೆಂಟ್, ಇದು 3 ಇಯರ್ಸ್ ಕೋರ್ಸು. ಇದನ್ನು ಮಾಡಿದರೆ ಕಾಮರ್ಸ್ ಎಕ್ಸಿಕ್ಯೂಟಿವ್ ಆಗಿ ವರ್ಕ್ ಮಾಡ್ಬೋದು, ಆನ್ಲೈನ್ ಬಿಸ್ನೆಸ್ ಮ್ಯಾನೇಜರ್ ಆಗಿ ವರ್ಕ್ ಮಾಡ್ಬೋದು. ಆಯ್ತಾ? ನೆಕ್ಸ್ಟ್ ಲಾಜಿಸ್ಟಿಕ್ ಆ್ಯಂಡ್ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್, ಇದು ಕೂಡ 3 ಇಯರ್ಸ್ ಕೋರ್ಸ್ ಆಗಿರ್ತದೆ. ಇದನ್ನು ಲಾಜಿಸ್ಟಿಕ್ ಪ್ಲಾನರ್ ಆಗಿ ವರ್ಕ್ ಮಾಡ್ಬೋದು, ವೇರ್ ಹೌಸ್ ಮ್ಯಾನೇಜರ್ ಆಗಿ ಕೂಡ ವರ್ಕ್ ಮಾಡಲಿಕ್ಕೆ ಆಗುವಂಥದ್ದು. ಹಾಗೆ ಇದೆಲ್ಲವೂ ಬೇಡ, ನಾನು ಟೀಚಿಂಗ್ ಫೀಲ್ಡಿಗೆ ಹೋಗ್ತೇನಂತ ಇರುವಂಥ ಮಕ್ಕಳಿಗೆ ಏನೆಲ್ಲ ಕೋರ್ಸ್ಗಳುಂಟು, DEd ಮಾಡ್ಬೋದು ಅಲ್ವಾ, ಹಾಗೆ BEd ಮಾಡ್ಬೋದು, ಅಥವಾ MCOM ಮಾಡ್ಬೋದು, BCom ಮಾಡಿ MCOM ಮಾಡುವಂಥದ್ದು. ಇದೆಲ್ಲವೂ ಕೂಡ ಡಿಗ್ರಿ ಆದ ನಂತರ ಮಾಸ್ಟರ್ ಡಿಗ್ರಿ ಮಾಡುವವರಿಗೆ MCOM ಮಾಡ್ಬೋದು, ಹಾಗೆ ಡಿಗ್ರಿ ಆದ ನಂತರ BEd ಮಾಡ್ಬೋದು ಅಥವಾ DEd ಮಾಡ್ಬೋದು ಅಲ್ವಾ. ಇದೆಲ್ಲ ಕೋರ್ಸ್ಗಳು ನಿಮ್ಮ ಡಿಗ್ರಿ ಆದ ನಂತರ ಟೀಚಿಂಗ್ ಕರಿಯರಿಗೆ ಬರುವಂಥವರಿದ್ದರೆ ಅವರೆಲ್ಲರೂ ಕೂಡ ಇದನ್ನು ಆಪ್ಟ್ ಮಾಡ್ಕೊಳ್ಬೋದು. ಹಾಗೆ ಇನ್ನೂ ನಾವು ಬೇರೆ ವಿಷಯದಲ್ಲಿ ಏರಿಯಾದಲ್ಲಿ ನಾವು ಇಂಟ್ರೆಸ್ಟ್ ಇದ್ರೆ, ಅಂದರೆ ಕ್ರಿಯೇಟಿವ್ ಆ್ಯಂಡ್ ಮೀಡಿಯಾ ಕರಿಯರ್ ಅಂತ ಹೇಳ್ತೇವೆ. ನೀವು ಒಳ್ಳೆಯ ಮಾತುಗಾರರಾಗಿದ್ದರೆ ನೀವು ಜರ್ನಲಿಸಮ್ಗೆ ಹೋಗ್ಬೋದು, ಅಥವಾ ಬ್ಯಾಚುಲರ್ ಇನ್ ಆ್ಯನಿಮೇಷನ್ಸ್ ಅವರು ಮಲ್ಟಿಮೀಡಿಯಾ ಕೋರ್ಸ್ಗಳಿದೆ, ಹಾಗೆ ಫೋಟೋಗ್ರಫಿ ವಿಡಿಯೋಗ್ರಫಿ ಕೋರ್ಸ್ಗಳಿವೆ, ಅಥವಾ ಕೆಲವರು ಕಂಟೆಂಟ್ ಕೊಡ್ತಾರೆ, ಅದನ್ನು ನೀವು ಟ್ರಾನ್ಸ್ಲೇಟರ್ ಆಗಿ ವರ್ಕ್ ಮಾಡ್ಬೋದು. ಈಗ ದೊಡ್ಡ ದೊಡ್ಡ MNC ಕಂಪನಿಗಳಿಗೆ ಇದೆಲ್ಲ ಬೇಕಾಗ್ತದೆ ಅಲ್ವಾ, ಟ್ರಾನ್ಸ್ಲೇಟರ್ ಆಗಿ ವರ್ಕ್ ಮಾಡುವಂಥದ್ದು. ಇದು ನಾನೀಗ ಹೇಳಿದೆ ಜರ್ನಲಿಸಮ್, ಅದು ಎಷ್ಟು ವರ್ಷದ ಕೋರ್ಸು? 3 ಇಯರ್ಸ್ ಕೋರ್ಸು. ಇದನ್ನು ಆಪ್ಟ್ ಮಾಡಿದ್ರೆ ಏನು ಮಾಡ್ಬೋದು? ರಿಪೋರ್ಟರ್ ಆಗಿ ವರ್ಕ್ ಮಾಡ್ಬೋದು, ಆಂಕರ್ ಆಗಿ ವರ್ಕ್ ಮಾಡ್ಬೋದು, ಕಂಟೆಂಟ್ ಕ್ರಿಯೇಟರ್ ಆಗಿ ಕೂಡ ವರ್ಕ್ ಮಾಡ್ಬೋದು. ಹಾಗೆ ಬ್ಯಾಚುಲರ್ ಇನ್ ಆ್ಯನಿಮೇಷನ್ ಆ್ಯಂಡ್ ಮಲ್ಟಿಮೀಡಿಯಾ ಅಂತ ಹೇಳಿದೆ, 3 ಇಯರ್ಸ್ ಕೋರ್ಸ್. ಅದು ಆ್ಯನಿಮೇಟರ್ ಆಗಿ ವರ್ಕ್ ಮಾಡ್ಬೋದು, ಗೇಮ್ ಡಿಸೈನರ್ ಆಗಿ ವರ್ಕ್ ಮಾಡ್ಬೋದು. ಫೋಟೋಗ್ರಫಿ ಆ್ಯಂಡ್ ವಿಡಿಯೋಗ್ರಫಿ ಕೋರ್ಸ್ ಅಂತ, ಅದು 6 months to 1 year ಕೋರ್ಸ್ ಆಗಿರ್ತದೆ. ಅದು ಪ್ರೊಫೆಷ್ನಲ್ ಫೋಟೋಗ್ರಾಫರ್ ಆಗಬೇಕಂತ ಇದ್ರೆ ಅದಕ್ಕೆ ಆದಂಥ ಕೋರ್ಸನ್ನು ಮಾಡಿರಬೇಕು. ಹಾಗೆ ಫಿಲ್ಮ್ ಮೇಕರ್, ಫಿಲ್ಮ್ ಮಾಡುವಂಥವರಿದ್ದರೆ ಅವರು ವಿಡಿಯೋಗ್ರಫಿ ಕೋರ್ಸನ್ನು ನೀವು ಮಾಡಿಕೊಂಡಿರಬೇಕು. ಹಾಗೆ ಕಂಟೆಂಟ್ ರೈಟಿಂಗ್ ಅಂತ ಹೇಳ್ತೇವೆ, ಅಥವಾ ಕಾಪಿ ರೈಟಿಂಗ್ ಅಂತ ಹೇಳ್ತೇವೆ. ಅಂದರೆ ಏನು, 3 to 6 months ಇದು ಕೋರ್ಸ್. ವೆಬ್ ರೈಟರ್ ಆಗಿ ವರ್ಕ್ ಮಾಡ್ಬೋದು, ಅಥವಾ ಬ್ಲಾಗ್ಸ್ಗಳನ್ನು ಮಾಡೋದಕ್ಕೆ ಕೂಡ ಇದು ಹೆಲ್ಪ್ ಮಾಡ್ತದೆ. ಹಾಗೆ ಅದಕ್ಕೆ ಕಂಟೆಂಟ್ ರೈಟಿಂಗ್ ಆ್ಯಂಡ್ ಕಾಪಿ ರೈಟಿಂಗ್ ಅಂತ ಹೇಳ್ತೇವೆ. ಇಷ್ಟೆಲ್ಲ ಮಾಹಿತಿಯನ್ನು ನಿಮಗೆ ನಾನು ಕೊಟ್ಟಿದ್ದೇನೆ ಕಾಮರ್ಸ್ ರಿಲೇಟೆಡ್ ವಿಷಯದಲ್ಲಿ. ಅದೇ ರೀತಿ ನಾನು ಈಗ ತಿಳಿಸಿದಂತೆ ಥ್ರೂ ರೈಟಿಂಗ್ ಆರ್ ಅಡ್ವೈಸಸ್ ಫ್ರೀಲ್ಯಾನ್ಸಿಂಗ್ ಮೂಲಕ ಅರ್ನ್ ಮಾಡುವ ಬಗ್ಗೆ ನ್ಯೂ ವಿಡಿಯೋ ಮುಂದೆ ಮಾಡ್ತೇನೆ. ಅದೇ ರೀತಿ ನಿಮಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನ್ ಮೂಲಕ ತಿಳಿಸಿ. ಇದೇ ರೀತಿ ಎಜುಕೇಷನ್ ಆ್ಯಂಡ್ ಸ್ಟಡಿ ವಿತ್ ಕಾಮರ್ಸ್ ರಿಲೇಟೆಡ್ ಕಂಟೆಂಟ್ಗಾಗಿ ನನ್ನ ಕಾಮರ್ಸ್ ಕಲಿಯೋಣ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.